ಸಂಘದ 100ನೇ ವರ್ಷದ ಈ ವರ್ಷಾಚರಣೆಯ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ 100 ವರ್ಷದ ಶತಾಬ್ದಿ ಕಾರ್ಯಕ್ರಮದ ಅಂಗವಾಗಿ ಇವತ್ತೇನು ಕುಷ್ಟಗಿ ನಗರದಲ್ಲಿ ಬೃಹತ್ ಪಥಸಂಚಲನ ನಡೀತು. ಇದು ನಿಜವೂ ಭಾಳ ಖುಷಿ ಕೊಟ್ಟಿದೆ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣವೇಷಧಾರಿಗಳಿಗೂ ಮತ್ತು ಆತ್ಮೀಯ ಎಲ್ಲ ಕುಷ್ಟಗಿ ನಾಗರಿಕ ಬಂಧುಗಳಿಗೂ ಮತ್ತು ಈ ಹಳ್ಳಿಯ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಇಲಾಖೆಗಳಿಗೂ ಕೂಡ, ಅಂದರೆ ಪೊಲೀಸ್ ಇಲಾಖೆ ಇರ್ಬೋದು, ತಹಸೀಲ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ ಇದು ಯಶಸ್ವಿ ಕಾರ್ಯಕ್ರಮ ಆಗಿದೆ. ಇಡೀ ರಾಜ್ಯಾದ್ಯಂತ ಇದನ್ನೇನಾದರೂ ಮಾಡಿ ಬಂದು ಮಾಡಲೇಬೇಕು ಅಂತಕ್ಕಂಥ ಹುನ್ನಾರ ಕಾಂಗ್ರೆಸ್ನವ್ರದ್ದಾಗಿತ್ತು. ಆದರೆ ಅವ್ರು ಎಷ್ಟು ಇದಕ್ಕೆ ಅಪಪ್ರಚಾರ ಮಾಡಿದ್ರು ಅಷ್ಟು ಪ್ರಚಾರ ಸಿಕ್ಕಂತಾಯಿತು. ದೇಶಾಭಿಮಾನಿ ಇರ್ತಕ್ಕಂಥ ಮತ್ತು ದೇಶದ ಒಳತೆಗೆ ದುಡಿತಕ್ಕಂಥ ಎಲ್ಲ ಯುವಕ ಮಿತ್ರರು ಕೂಡ ಇದರಲ್ಲಿ ಸೇರ್ಬೋದು ಅಂತಕ್ಕಂಥದ್ದು. ಇದು ಯಾವುದೇ ಜಾತಿ, ಧರ್ಮ, ಭೇದ, ಪಂಥ ಯಾವುದೂ ಕೂಡ ಇಲ್ಲ, ಯಾವುದೇ ಪಕ್ಷ ಅಂತಕ್ಕಂಥದ್ದು ಕೂಡ ಇಲ್ಲ. ಆದರೆ ಅದು ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಕಾಂಗ್ರೆಸ್ನವರಿಗೆ ಒಂದು ರೀತಿಯ ಬ್ರಹ್ಮ ನಿದರ್ಶನಕ್ಕೆ ಒಳಗಾದ ದಿನಸು ಅವರು ವರ್ತನೆ ಮಾಡ್ತಕ್ಕಂಥ ನಿಜವೂ ಭಾಳ ನಾಚಿಕೆಗೇಡಿನ ಸಂಗತಿ. ನಾವು ಹಿಂದೂ ರಾಷ್ಟ್ರದಲ್ಲಿದ್ದೇವೆ, ಭಾರತೀಯರು ನಾವೆಲ್ಲರೂ ಕೂಡ ಭಾರತ ಮಾತೆಗೆ ಜೈ ಅನ್ನೋದು ಬಿಟ್ಟು ಮತ್ತಿನ್ನೇನು ಅನ್ನೋಕ್ಕಾಗುತ್ತೆ. ಹಾಗಾಗಿ ಭಾರತ ಮಾತೆಗೆ ಜೈ ಅಂತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಂಘಟನೆ ಇನ್ನೂ ಪ್ರಬಲವಾಗಿ ಬೆಳೆಯೋದ್ರ ಮೂಲಕ ಈ ದೇಶದ ರಕ್ಷಣೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಮುಂದಿನ ಯುವಕ ಮಿತ್ರರು ಕೂಡ ನಾವೆಲ್ಲರೂ ಕೂಡ ದೇಶಭಕ್ತರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಧನ್ಯವಾದ. ಜೈ ಹಿಂದ್.